ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೆಲವೊಂದು ಟೆಸ್ಟ್ಗಳು ಮಾಡ್ತೀವಿ ಜೆನೆಟಿಕ್ ಅಬ್ನಾರ್ಮಲಿಟಿ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿನ ರೂಲ್ ಔಟ್ ಮಾಡಕ್ಕೆ. ಆದ್ರೆ ತುಂಬಾ ಜನ ಯಾವ ತರ ತಿಳ್ಕೊಳ್ತಾರೆ ಅಂತಂದ್ರೆ, ಓಕೆ ನಾವು MT ಸ್ಕ್ಯಾನ್ ಮಾಡಿಸ್ಬಿಟ್ಟಿದ್ವಿ, ಇಲ್ಲ ಡಬಲ್ ಮಾರ್ಕರ್ ಮಾಡಿಸಿದ್ವಿ, ಮಗು ಎಲ್ಲಾ ಜೆನೆಟಿಕ್ ಅಬ್ನಾರ್ಮಲಿಟಿ ನಾವು ರೂಲ್ ಔಟ್ ಮಾಡಿದೀವಿ ಅಂತ ಅನ್ಕೊಳ್ತಾರೆ. ಹಾಗಲ್ಲ ಸ್ನೇಹಿತರೆ, ಏನಾಗುತ್ತೆ, ಈಗ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಬಂದು ದೇರ್ ಆರ್ ವೆರೈಟಿ ನಂಬರ್ ಆಫ್ ಜೆನೆಟಿಕ್ ಅಬ್ನಾರ್ಮಲಿಟೀಸ್. ಎಲ್ಲಾನು ನಾವು ಟೆಸ್ಟ್ ಮಾಡಿ ರೂಲ್ ಔಟ್ ಮಾಡೋಕ್ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಕಾಮನ್ ಆಗಿರುವಂತಹ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಲೈಕ್ ಡೌನ್ ಸಿಂಡ್ರೋಮ್, ಟ್ರೈಸೋಮಿ 18, ಟ್ರೈಸೋಮಿ 13, ಇದ್ರ ರಿಲೇಟೆಡ್ ಟೆಸ್ಟ್ ಗಳು ಮಾಡ್ತೀವಿ. ಅಂದ್ರೆ NT ಡಬಲ್ ಮಾರ್ಕರ್ ಎಲ್ಲ ಇದನ್ನ ದೃಷ್ಟಿ ಇಟ್ಕೊಂಡು ಮಾಡುವಂತದ್ದು. ಪ್ಲಸ್ ಪ್ರೀವಿಯಸ್ ಪ್ರೆಗ್ನೆನ್ಸಿ ಏನಾರ ಜೆನೆಟಿಕ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ಫೋಕಸ್ಡ್ ಟೆಸ್ಟ್ ಮಾಡ್ತೀವಿ. ಅಥವಾ ಪೇರೆಂಟ್ಸ್ ಗೆ ಅಥವಾ ಫ್ಯಾಮಿಲಿ ಏನಾರ ಜೆನೆಟಿಕ್ ಅಬ್ನಾರ್ಮಲಿಟಿ ಇತ್ತು ಅಂತಂದ್ರೆ ಅದ್ರ ರಿಲೇಟೆಡ್ ಇನ್ವೆಸ್ಟಿಗೇಷನ್ ಮಾಡಿಸಿ ಅದನ್ನ ರೂಲ್ ಔಟ್ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅದು ಬಿಟ್ಟು ಬೇರೆ ಎಲ್ಲಾ ಜೆನೆಟಿಕ್ ಅಬ್ನಾರ್ಮಲಿಟಿ ರಿಲೇಟೆಡ್ ಇನ್ವೆಸ್ಟಿಗೇಷನ್ಸ್ ಮಾಡೋಕ್ಕೂ ಆಗಲ್ಲ. ಪ್ರಾಕ್ಟಿಕಲ್ ಇಟ್ಸ್ ನಾಟ್ ಪಾಸಿಬಲ್. ಹಾಗಾಗಿ ಒಂದ್ ತಿಳ್ಕೊಳ್ಳಿ, ನಾರ್ಮಲ್ ಆಗಿ ನಾವು ಏನ್ NT ಡಬಲ್ ಮಾರ್ಕರ್ ಎಲ್ಲ ಮಾಡ್ತೀವಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಅದು ಕಾಮನ್ ಆಗಿರುವಂತ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ನಾವು ರೂಲ್ ಔಟ್ ಮಾಡಕ್ಕಷ್ಟೇ ಮಾಡುವಂತದ್ದು.